ಎಲ್ರಿಗೂ ನಮಸ್ಕಾರ. ಈ ತರದ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅನ್ನೋದೇ ಒಂದು ದುರ್ದೈವ, ಒಂದು ತುಂಬಾ ನೋವಿನ ಸಂಗತಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಾಣ್ತಿರುವಂತ ವ್ಯಕ್ತಿ ಅವಿ ಅಂತ ಹೇಳಿ, ಮೂಲತಃ ಚಿಕ್ಕಮಂಗ್ಳೂರಿನವರು. ಡ್ರೋನ್ ಅವಿ ಅಂತಾನೆ ಚಿರಪರಿಚಿತವಾದಂತ ವ್ಯಕ್ತಿ. ಬಾಲ್ಯದಲ್ಲೇ ತಮ್ಮ ತಂದೆಯನ್ನ ಕಳೆದುಕೊಂಡಿದ್ದಾರೆ. ತಾಯಿ ಕಷ್ಟ ನೋಡ್ಲಾಗದೆ ತಮ್ಮ 16ನೇ ವಯಸ್ಸಿನಲ್ಲೇ ಫೋಟೋಗ್ರಾಫರ್ ವೃತ್ತಿಯನ್ನ ಶುರು ಮಾಡ್ತಾರೆ. ಮುಂದೆ ಕುಟುಂಬದ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ತಾ ಡ್ರೋನ್ ಚಿತ್ರ ಛಾಯಾಗ್ರಾಹಕನಾಗಿ ಕೆಲಸ ಶುರು ಮಾಡ್ತಾರೆ. ನಗನಗ್ತಾನೆ ಎಲ್ಲಾ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಿದ್ದಂತ ವ್ಯಕ್ತಿ. ಮೊನ್ನೆ ವಿಧಾನ ಪರಿಷತ್ನಲ್ಲಿ ಆದಂತ ಎಲ್ಲಾ ವಿಚಾರಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ. MLC CT ರವಿ ಅವ್ರನ್ನ ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಂಡಿದ್ರು. ಅವ್ರು ರಿಲೀಸ್ ಆಗಿ ಇನ್ನೇನು ಚಿಕ್ಕಮಂಗ್ಳೂರಿಗೆ ಬರ್ತಿದ್ದಂತೆ ಅವರ ಅಭಿಮಾನಿಗಳೆಲ್ಲ ಮೆರವಣಿಗೆ ಮುಖಾಂತರ ಅವ್ರನ್ನ ಕರೆತರ್ತಾ ಇದ್ರು. ಡ್ರೋನ್ ಅವಿ ಸಹ CT ರವಿ ಅವರ ದೊಡ್ಡ ಅಭಿಮಾನಿ ಅಂತ ಕೇಳ್ಪಟ್ಟಿದ್ದೀನಿ. ಡ್ರೋನ್ ಅವಿ ಅವರು ಸ್ವಪ್ರೇರಿತರಾಗಿ ಡ್ರೋನ್ ಹಾರಿಸ್ಲಿಕ್ಕೆ ಹೋಗಿದ್ರಂತೆ. ದುರ್ದೈವದ ಸಂಗತಿ ಅಂದ್ರೆ ಡ್ರೋನ್ ಅವಿ ಅವರು ನಗಾಡ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡಿದಾರಂತೆ. ಕಾರ್ಯಕ್ರಮ ಮುಗಿಸಿ ಹೊರಗಡೆ ಬಂದ ಆದ್ಮೇಲೆ ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾರೆ. ಅಲ್ಲೇ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಿತಿ ಗಂಭೀರಗೊಂಡ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಮ್ಯಾಕ್ಸ್ ಆಸ್ಪತ್ರೆಗೆ ತಂದು ದಾಖಲಿಸಲಾಗಿದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ ತಿಳಿದು ಬಂದಿದೆ. ತುಂಬಾ ಕಡುಬಡದಂತ ಕುಟುಂಬ. ಆಸರೆ ಆಗಿದ್ದ ಮಗನ ಸ್ಥಿತಿ ನೋಡಿ ಅವರ ತಾಯಿ ಮತ್ತೆ ತಂಗಿ ಆಘಾತಗೊಂಡಿದ್ದಾರೆ. ಈಗಾಗಲೇ ಚಿಕಿತ್ಸೆಗೆ ಲಕ್ಷ ಹಣ ಖರ್ಚಾಗಿದೆ. ಹೆಚ್ಚಿನ ಚಿಕಿತ್ಸೆಗೆ ಹಣದ ಅವಶ್ಯಕತೆ ತುಂಬಾನೇ ಇದೆ. ಬಡತನದಿಂದಲೇ ಸ್ವಾಭಿಮಾನಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಂತ ಈ ಹುಡುಗನ ಕಷ್ಟಕ್ಕೆ ಎಲ್ರೂ ನೆರವಾಗಬೇಕಾದಂತ ಪರಿಸ್ಥಿತಿ ಬಂದು ಒದಗಿದೆ. ರಾಜ್ಯದಲ್ಲಿ ಹೆಚ್ಚು ಕಡಿಮೆ 3-3.5 ಸಾವಿರ ಛಾಯಾಗ್ರಾಹಕರಿದ್ದಾರೆ. ಇಲ್ಲಿ ಸರ್ಕಾರ ಏನ್ ಮಾಡುತ್ತೋ ಅಥವಾ ಸಮಾಜ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಗೌರವ ಕೊಡ್ತಿದ್ಯೋ ಅದು ಪಕ್ಕಕ್ಕೆ ಇಡೋಣ. ನಮ್ಮವರ ಕಷ್ಟಗಳಿಗೆ ನಾವೇ ಆಗ್ಬೇಕು. ಎಲ್ರೂ ಸಾಧ್ಯವಾದಷ್ಟು ಅಳಿಲ್ ಸೇವೆ ಮಾಡೋಣ. ಈ ತರದ ವಿಚಾರಗಳಿಗೆ ₹1 ಮಾಡಿದ್ರು ಸೇವೆನೆ, ₹10 ಮಾಡಿದ್ರು ಸೇವೆನೆ, ₹100 ಮಾಡಿದ್ರು ಸೇವೆನೆ. ದಯಮಾಡಿ ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ನಿಮ್ ಕೈಲಿ ಸಾಧ್ಯವಾದಷ್ಟು ಇಲ್ಲಿ ಅವರ ತಂಗಿ ಅಕೌಂಟ್ ನಂಬರು ಮತ್ತೆ ಫೋನ್ ಪೇ ನಂಬರು, ಗೂಗಲ್ ಪೇ ನಂಬರ್ ಪ್ಲೇ ಆಗ್ತಿದೆ. ದಯಮಾಡಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಜೊತೆಗೆ ಛಾಯಾಗ್ರಾಹಕರನ್ನ ಹೊರತುಪಡಿಸಿ ಹೇಳೋದಾದ್ರೆ, ನಾನು ಒಬ್ಬ ಛಾಯಾಗ್ರಾಹಕನಾಗಿ ಸುಮಾರು 12-14 ವರ್ಷ ಕೆಲಸ ಮಾಡ್ತಿದ್ದೀನಿ. 2017ರಲ್ಲಿ ಡ್ರೋನ್ ಚಿತ್ರ ಛಾಯಾಗ್ರಾಹಕನಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ನಾನು ಇಷ್ಟು ವರ್ಷದ ಸರ್ವಿಸ್ ಅಲ್ಲಿ ನಮ್ಮ ಎಲ್ಲ ಛಾಯಾಗ್ರಾಹಕರು ಎಷ್ಟೇ ಕಷ್ಟಗಳಿದ್ರು ಯಾರು ಮುಖ ಗಂಟಾಕಿ ಕಾರ್ಯಕ್ರಮ ಅಟೆಂಡ್ ಮಾಡಿದ್ ನೋಡಿಲ್ಲ ನಾನು ಇದುವರೆಗೂ. ನಾನು ಹೇಳ್ತಿರೋದು, ನಾನು ಸುಮಾರಷ್ಟು ಛಾಯಾಗ್ರಾಹಕರ ಜೊತೆ ಕೆಲಸ ಮಾಡಿದ್ದೇನೆ. ಅದರ ಅನುಭವದಲ್ಲಿ ನಾನು ಹೇಳ್ತಿರೋದು. ನೀವು ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರ, ಅವರ ಎಷ್ಟೇ ಕಷ್ಟಗಳಿದ್ರು ನುಂಗಿ ಎದುರುಗಡೆ ಇರೋರನ್ನ ಸ್ಮೈಲ್ ಅಂತ ಹೇಳಿ ನಗಿಸಿ ಅವ್ರ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಡೋ ವೃತ್ತಿ ಯಾವ್ದಾದ್ರು ಇದ್ರೆ ಅದು ಛಾಯಾಗ್ರಾಹಕ ವೃತ್ತಿ ಒಂದೇ. ಹಾಗಾಗಿ ಈ ಛಾಯಾಗ್ರಾಹಕ ವೃತ್ತಿ ಅನ್ನೋದಂಥದ್ದು ನನ್ನ ಪ್ರಕಾರ ಒಂದು ಮೈಂಡ್ ಗೇಮ್ ಕೆಲಸ. ಇದು ಸುಮ್ನೆ ಇವತ್ತು ಕೆಲಸ ಮಾಡಿದ್ವಿ, ಇವತ್ತು ಮನೆಗೆ ಬಂದ್ವಿ, ರೆಸ್ಟ್ ತಗೊಂಡ್ವಿ, ಈ ತರದ್ದೆಲ್ಲ ವಿಚಾರ ಅಲ್ಲ. ನೀವು ಕಾರ್ಯಕ್ರಮ ನಮಗೆ ಕೊಡ್ತೀರಾ, ಕಾರ್ಯಕ್ರಮ ಮುಗಿಸ್ತೀವಿ, ಮುಗಿಸಾದ್ಮೇಲೆ ನೀವು ತಿರ್ಗಾ ಬರೋದು 6 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಾವು ಆ ಡಾಟಾವನ್ನು ಕಾದಿಟ್ಕೋಬೇಕು. ತುಂಬಾ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ಬೇಕು. ಓಡ್ತಿರೋ ಪ್ರಪಂಚದಲ್ಲಿ ನಾವು ಎಷ್ಟು ಓಡಿದ್ರು ಕಡಿಮೆನೆ. ಸೊ ಹಾಗಾಗಿ ಅಷ್ಟು ಮೈಂಡ್ ಕೆಲಸ ಕೊಟ್ಟು ಪರಿಸ್ಥಿತಿಗಳು ಒಂದೊಂದ್ಸರಿ ಈ ತರ ಆಗ್ಬಿಡ್ತವೆ. ನಿಮ್ ಕೈಲಿ ಸಾಧ್ಯವಾದಷ್ಟು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಫೋಟೋಗ್ರಾಫರ್ ಗಳಿಗೆ ಗೌರವ ಕೊಡಿ. ನಾವು ಬೇರೆ ಏನನ್ನೂ ನಿಮ್ಮಿಂದ ನಿರೀಕ್ಷೆ ಮಾಡಲ್ಲ. ಊಟ ಮಾಡಿದ್ರ, ಉಂಡ್ರ, ತಿಂದ್ರ ಅಂತ ಯಾರು ಕೇಳಿದ್ರು ನಾವೇನು ಬೇಜಾರು ಮಾಡ್ಕೊಳಲ್ಲ. ಎಷ್ಟೋ ಹುಡುಗರು ನಾವು ಕಣ್ಣಾರೆ ನೋಡಿದೀವಿ, ಇಡೀ ಕಾರ್ಯಕ್ರಮದಲ್ಲಿ ಸರಿಯಾಗಿ ಊಟ ಆಗಿರಲ್ಲ. ನಮ್ಗೆ ಸೀಸನ್ ಹೇಗಿರುತ್ತೆ ಅನ್ನೋದಾದ್ರೆ, ಸೀಸನ್ ಕಂಟಿನ್ಯೂ ಸೀಸನ್ ಇರುತ್ತೆ. ಒಂದ್ ಕಾರ್ಯಕ್ರಮಕ್ಕೆ ಹೋಗೋದು 10 ನಿಮಿಷ ಲೇಟ್ ಆದ್ರೂ ಕೆಟ್ಟದಾಗೆಲ್ಲ ಮಾತಾಡ್ತಾರೆ, ತುಂಬಾ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಕಸ್ಟಮರ್ಗಳು. ನಾವು ಒಂದು ಹತ್ರದಿಂದ ನೋಡಿದೀವಿ. ಹೋಗೋ ದಾರಿಲಿ ಒಂದ್ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿ ಆಘಾತಗಳಾದ್ರೆ ಆ ಕುಟುಂಬಕ್ಕೆ ನೆರವಾಗೋರು ಯಾರು? ನಿಮ್ದು 1 ದಿನದ ಕಾರ್ಯಕ್ರಮ, ನಮ್ದು ಜೀವನ ಪೂರ್ತಿ ನಡೆಸುವಂತ ವೃತ್ತಿ. ಪ್ಲೀಸ್, ಹಾಗಾಗಿ ಇಲ್ಲಿ ಎಲ್ಲಾ ವಿಡಿಯೋ ನೋಡ್ತಿರೋರಿಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನಿಮ್ ಕಾರ್ಯಕ್ರಮಕ್ಕೆ ಬರೋದು 5 ನಿಮಿಷ 10 ನಿಮಿಷ ಲೇಟ್ ಆದ್ರೆ ಸುಧಾರಿಸ್ಕೊಳ್ಳಿ. ಎಲ್ಲಕ್ಕಿಂತ ಮೇಲಾಗಿ ಛಾಯಾಗ್ರಾಹಕರಿಗೆ ಗೌರವ ಕೊಡಿ. ಈ ತರದ ಪರಿಸ್ಥಿತಿಗಳು ಮುಂದೆ ಆಗೋದ್ ಬೇಡ ಅನ್ನೋದು ನನ್ನ ಭಾವನೆ. ದಯಮಾಡಿ ನಿಮ್ ಕೈಲಾದಂತ ಅಳಿಲ್ ಸೇವೆಯನ್ನ ಈ ಛಾಯಾಗ್ರಾಹಕಂಗ್ ಮಾಡಿ ಅವ್ರಿಗೆ ನೆರವಾಗಿ ಅಂತ ನಾನು ಈ ಮುಖಾಂತರ ಪ್ರಾರ್ಥನೆ ಮಾಡ್ತಿದ್ದೇನೆ. ದಯಮಾಡಿ ಅವರಿಗೆ ಸಹಾಯ ಮಾಡಿ. ನಮ್ಮ ಎಲ್ಲ ಛಾಯಾಗ್ರಾಹಕರಿಗೂ ಅಷ್ಟೇ, ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದಂತೂ ಸತ್ಯ, ಇಲ್ಲಿ ಯಾವುದು ಶಾಶ್ವತ ಅಲ್ಲ.
ಇರೋವರೆಗೂ ಎಲ್ರು ಖುಷಿಯಾಗಿ ಇದ್ದೋಗ್ಬೇಕು. ಈ ತರದ ವಿಚಾರಗಳು ಕೇಳ್ತಾ ಬಂದ್ರೆ, ಈ ಲಾಸ್ಟ್ ಟೈಮ್ ನಾವು ಪುನೀತ್ ರಾಜ್ಕುಮಾರ್ ಸರ್ದು ವಿಚಾರ ಆದಾಗ್ಲೇ ನಾವು ತುಂಬಾ ನೋವು ಪಟ್ಟಿದೀವಿ. ಹಿಂಗಿದ್ ಮನುಷ್ಯ ಹಿಂಗಿರಲ್ಲ ಇವತ್ತಿನ ಪರಿಸ್ಥಿತಿಲಿ, ಅಂತ ಪರಿಸ್ಥಿತಿ ಬಂದು ಒದಗ್ಬಿಟ್ಟಿದೀವಿ ನಾವೆಲ್ಲ. ಸೊ ಹಾಗಾಗಿ ಸಾಧ್ಯವಾದಷ್ಟು ನಮ್ ಕೈಲಿ ಎಷ್ಟಾಗುತ್ತೋ, ಎಲ್ಲರೂ ಪರಿಸ್ಥಿತಿ ಕಷ್ಟ ಇರ್ಬೋದು, ಬಟ್ ಆದ್ರೆ ನಾನ್ ಹೇಳ್ತಿರೋದು, ಎಷ್ಟು ಪ್ರಮಾಣದಲ್ಲಿ ನಮ್ ಕೈಲಿ ಆಗುತ್ತೆ ಅಷ್ಟು ಸಮಾಜಕ್ಕೆ ಏನಾದ್ರು ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ ಅನ್ನೋದೇ ನನ್ನ ಮೂಲ ಉದ್ದೇಶ. ಸ್ನೇಹಿತರೆ, ನೀವೆಲ್ಲರೂ ಕೈಲಾದಷ್ಟು ಸಹಾಯ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಅವರ ಅಕೌಂಟ್ ನಂಬರ್ ಪ್ಲೇ ಆಗ್ತಿದೆ, ಸಹಾಯ ಮಾಡಿ ಅಂತ ಕೇಳ್ತಾ, ಇದ್ರ ಜೊತೆಗೆ ನಾನು ಹೇಳೋದಾದ್ರೆ, ಈ ತರದ ವಿಚಾರಗಳು ಚಹಾ ಗ್ರಾಹಕರ ವೃತ್ತಿಯಲ್ಲಾಯ್ತು ಅಥವಾ ಬೇರೆ ಯಾರ್ದಾರು ಆಯ್ತು, ಈ ನಿಮ್ಮ ಸುತ್ತಮುತ್ತ ಭಾಗದಲ್ಲಿ ಈ ತರದ ವಿಚಾರಗಳಾಗಿ ಸ್ಥಿತಿವಂತರಲ್ಲ, ಅವರಿಗೆ ಈ ತರದ ಪರಿಸ್ಥಿತಿಗಳು ತುಂಬಾ ತಿಮೀರಿ ಹೋಗಿದೆ, ತರದ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ ಅನ್ನೋದೇ ಆದ್ರೆ, ಈ ತರದ ವಿಚಾರಗಳನ್ನ ನಮ್ ಗಮನಕ್ಕೆ ತಗೊಂಬನ್ನಿ. ಸಾಧ್ಯವಾದಷ್ಟು ವಿಚಾರಗಳನ್ನ ತಲುಪಿಸುವಂತ ಕಾರ್ಯಕ್ರಮನ ನಾನು ವೈಯಕ್ತಿಕವಾಗಿ ಮಾಡ್ತೇನೆ. ಅದಕ್ಕೋಸ್ಕರ ಅಂತಾನೆ ಹುಟ್ಟಾಕಿರುವಂತದ್ದು ಕಲ್ಪವೃಕ್ಷ ಸಿನಿಮಾಸ್. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.